बीदर दक्षिण विधानसभा के गोडमपल्ली गांव में क्रिश्चियन कम्युनिटी के शमशान भूमि का कंपाउंड 4 और माइनॉरिटी वेलफेयर डिपार्टमेंट के फंड से बना जा रहा है। यह कंपाउंड खराब क्वालिटी का है और काम अभी तक पूरा नहीं हुआ है। 15 दिनों के अंदर अगर इस काम को करने वाले कॉन्ट्रैक्टर और माइनॉरिटी वेलफेयर डिपार्टमेंट के अधिकारियों के खिलाफ सख्त कानूनी कार्रवाई नहीं की गई तो बीदर जिलाधिकारी कार्यालय के सामने धरना देने की चेतावनी गोडमपल्ली गाँव के संजू कुमार और अन्य ग्राम निवासियों ने दी है। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। ನನ್ನ ಹೆಸರು ಸಂಜೀವ್ ಕುಮಾರ್ ಎಂಬುದಾಗಿ ನಾನು ಗೋಡಂಪಳ್ಳಿ ಗ್ರಾಮದವನಾಗಿರ್ತೇನೆ, ನಿವಾಸಿಯಾಗಿದ್ದೇನೆ. ಏನಂದರೆ ನಮ್ಮ ಗೋಡಂಪಳ್ಳಿ ಗ್ರಾಮದಲ್ಲಿ ಒಂದು ಶಂಶಾನ್ ಅಂದರೆ ಒಂದು ಕುಣಿಗೇರಿ ಅಂತ ಹೇಳ್ತಾರೆ. ಶಂಶಾನ್ ಜಾಗಕ್ಕೆ ಮೈನಾರಿಟಿಯಿಂದ ಸುಮಾರು ಒಬ್ಬರು ಕೇಳಿದ್ರೆ ಬಲರಾಮ್ ಅವ್ರಿಗೆ ನಾನು ಕೇಳಿದ್ದೆ ಒಂದು ಸರ್ ಆಫೀಸಲ್ಲಿ ಹೋಗಿ 16 ಲಕ್ಷ ಶಾಂಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. 16 ಲಕ್ಷ ಶಾಂಕ್ಷನ್ ಆಗಿದ್ದಕ್ಕೆ ಈಗ 8-9 ತಿಂಗಳು ಆಗ್ತಾಯಿದೆ ಕೆಲಸ ಆಗಿ, ಇವತ್ತಿಗೂ ಕೆಲಸ ಕಂಪ್ಲೀಟ್ ಆಗಿಲ್ಲ. ಅದು ಕಟ್ಟುವ ಬೇಸ್ಮೆಂಟ್ ಕೂಡ ಬುನಾದಿ ಒಳಗೆ ಇಲ್ಲ, ಕಲ್ಲು ಸುಮ್ಮನೆ ಸಾಫ್ ಮಾಡಿ ಅದನ್ನು ಕಟ್ಟಿದ್ದಾರೆ. ಇವತ್ತು ನಾನು ಒಂದು ಮಾತು ಕೇಳ್ತೇನೆ ರೀ, ಈ ಗುತ್ತೇದಾರಿಗೆ ನನ್ನ ಬಗ್ಗೆ ನನಗೆ ಇದಿಲ್ಲ. ಆ ಬಲರಾಮ ಏನು ಅಧಿಕಾರಿ ಇದ್ದಾರೋ ಯಾವ ಉದ್ದೇಶದಾಗಿ ಯಾವ ಬೇಸ್ಮೆಂಟ್ ಮೇಲೆ ಇವ್ರು ಅಮೌಂಟ್ಗಳು ಕೊಡ್ತಾ ಇದ್ದಾರೆ, ಅವರಿಗೆ ಶಾಂಕ್ಷನ್ ಮಾಡ್ತಾ ಇದ್ದಾರೆ. ಎಷ್ಟು ಸರ್ ಅಮೌಂಟಿಗೆ ಶಾಂಕ್ಷನ್ 16 ಲಕ್ಷ ಅಂತ ಹೇಳ್ತಾರೆ. ಬಿಡುಗಡೆ ಸಂಪೂರ್ಣ ಅಮೌಂಟ್ ತೆಗೆದಿದ್ದಾರೆ, ಎಲ್ಲರೂ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. 16 ಲಕ್ಷ ಸಂಪೂರ್ಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾರೆ. ನೀವು ಯಾವ ಬೇಸ್ ಮೇಲೆ ಅವರಿಗೆ 16 ಲಕ್ಷ ಅಮೌಂಟ್ ಕೊಟ್ಟು 2 ಕಂತಾಗಿ ಹೇಳಿದ್ರೆ ಫಸ್ಟ್ ಕಂತು 8 ಲಕ್ಷ ಕೊಟ್ಟಿದ್ದೀರಿ ಅಂತ ಹೇಳಿದಿರಿ. ನೆಕ್ಸ್ಟ್ ಯಾವ ಬೇಸ್ ಮೇಲೆ ನೀವು 16 ಲಕ್ಷ ಅವರಿಗೆ ಮತ್ತೆ ಉಳಿದ ಅಮೌಂಟು ಹೇಗೆ ಕೊಟ್ಟಿದ್ದೀರಿ, ಅದು ನಮ್ಮ ಪ್ರಶ್ನೆ. ಎರಡನೇದಾಗಿ, ಒಬ್ಬ ಅಧಿಕಾರಿ ಆದಾತನು ಒಂದು ಕಾಮಗಾರಿ ನಡೆಯಬೇಕಾದರೆ ಆ ಕಾಮಗಾರಿಯ ಸ್ಥಳವನ್ನು ಹೋಗಿ ಪರಿಶೀಲಿಸಿದ ನಂತರವೇ ನೆಕ್ಸ್ಟ್ ಬಜೆಟ್ ಸ್ಯಾಂಕ್ಷನ್ ಮಾಡಬೇಕು, ಮೊದಲನೇದಾಗಿ. ಎರಡನೇದಾಗಿ, ಆ ಕಾಮಗಾರಿ ಸರಿ ಇದೆಯಾ ಇಲ್ಲ ಅಂತ ಅವ್ರು ನೋಡಬೇಕು. ಯಾವ ವ್ಯಕ್ತಿ ನೀವು ಟೆಂಡರ್ ಕೊಟ್ಟಿದ್ರೆ ಆ ವ್ಯಕ್ತಿ ಹಿನ್ನೆಲೆ ನೋಡಬೇಕು. ಸುಮ್ಮನೆ ನೀವು ಕಮಿಷನ್ಗೋಸ್ಕರ ನೀವು ಕೆಲಸ ಮಾಡ್ತಾರೆ ನನಗೆ ಅನಿಸ್ತಾ ಇದೆ. ನಾನು ಒಂದು ನೇರವಾಗಿ ಬಲರಾಮನನ್ನು ಅಧಿಕಾರಿನ ಕೇಳ್ತಾ ಇದ್ದೇನೆ ಮೈನಾರಿಟಿಯಿಂದ, ನೀವು ಎಷ್ಟು ಕಮಿಷನ್ ತೊಗೊಂಡವ್ರನ್ನ ಅಮೌಂಟ್ ನೀವು ಶಾಂಕ್ಷನ್ ಮಾಡ್ತಾ ಇದ್ದೀರಿ? ಯಾಕೆ ಇದು ನನ್ನ ಪ್ರಶ್ನೆ ಅಲ್ಲ, ಇದು ಜನರೆಲ್ಲರ ಪ್ರಶ್ನೆ. ಇವತ್ತೊಂದು ಶಂಶಾನಕ್ಕೆ ಇಷ್ಟು ರೊಕ್ಕ ನೀವು ಕೊಟ್ಟಿದ ಮೇಲೆ ಆ ಸ್ಥಳ ಮೇಲೆ ನೀವು ಬಂದಿಲ್ಲ ಅಂದರೆ ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ನೀವು ದುಡ್ಡು ತಿಂದು ಅವರನ್ನು ಅಮೌಂಟ್ ಸ್ಯಾಂಕ್ಷನ್ ಮಾಡ್ತಾ ಇದ್ದೀರಿ. ಇವತ್ತು ಕಾಮಗಾರಿ ಮುಗ್ದಿಲ್ಲ, ಆ ಕಾಮಗಾರಿ ಅಲ್ಲಿಗೆ ಅರ್ಧನೂ ಕಂಪ್ಲೀಟ್ ಇಲ್ಲ, ಅಲ್ಲಿಗೆ ಬಿದ್ದು ಹೋಗಿದೆ. ಗೋಡಂಪಳ್ಳಿಯಿಂದ ಸ್ವಲ್ಪ ಊರಿಗೆ ಹತ್ತಿದ್ದಾರೆ. ಇದು 2025 ಇದೆ ಕೆಲಸ, 2025 ಇಸ್ವಿಯಿಂದ ಇದೆ. ಇಷ್ಟು ಕೆಲಸ ನೀವು ಪೆಂಡಿಂಗ್ ಹಾಕೋತ ಬಂದು ಅಮೌಂಟ್ ಸ್ಯಾಂಕ್ಷನ್ ಮಾಡ್ತಾ ಇದ್ರಿ. ನೀವು 4 ಕೋಡೆ ಒಳಗೆ ಕೂತು ಆಫೀಸ್ ಒಳಗೆ ಕೂತು ಕೆಲಸ ಮಾಡ್ತಾ ಇದ್ದೀರಿ, ನೀವು ವಿಸಿಟ್ ಯಾಕೆ ಮಾಡ್ತಾ ಇಲ್ಲ? ನನ್ನದು ಪ್ರಶ್ನೆ ಇದೆ. ಇವತ್ತು ನೀವು ಕೆಲಸ ಕೊಟ್ಟಿರ್ರಿ, ಇವತ್ತು ನ್ಯೂಸ್ ಮೂಲಕ ನಾನು ಎಚ್ಚರಿಸ್ತಾ ಇದ್ದೇನೆ, ನೀವು ಇನ್ನು ಮುಂದೆ ಆ ಕ್ರಮವನ್ನು ಕೆಲಸ ಸಂಪೂರ್ಣ ಮಾಡಲಿಲ್ಲ ಅಂದರೆ ನಿಮ್ಮ ವಿರೋಧ ಕಠೋರವಾಗಿ ಹೋರಾಟ ಮಾಡೋದು ಖಂಡಿತ. ನಾವು ನಿಮ್ಮ ವಿರೋಧ ದಂಗೆ ಹೇಳ್ತೇವೆ, ನಿಮ್ಮ ವಿರೋಧ FR ಕೂಡ ಮಾಡಿಸ್ಕೊಂಡು ನಾವು ಹಿಂಜರಿಯೋದಿಲ್ಲ ಗ್ರಾಮಸ್ಥರು ಸೇರಿ. ಯಾಕಂದರೆ ಇವತ್ತು ಮಾಡುವ ಕೆಲಸಗಳು ನೆಟ್ಟುನಿಟ್ಟಾಗಿ ನಾನು ಸರ್ಕಾರ ಕೂಡ ಪ್ರಶ್ನೆ ಮಾಡ್ತೇನೆ, ಇಂಥ ಅಧಿಕಾರಿಗಳಿಗೆ ನೀವು ಯಾಕೆ ಇಟ್ಕೊಂತೀರಿ? ಇಲ್ಲದು ಇಂಥ ಅಧಿಕಾರಿ ಇಮ್ಯುನಿಟಿ ವಜಾ ಮಾಡಿರಿ, ಇಲ್ಲ ತೆಗೆದು ಹಾಕ್ರಿ, ಕಟ್ಟುರವಾದ ಅಧಿಕಾರಿ ತರ್ರಿ, ಕಟ್ಟುನಿಟ್ಟ ಅಧಿಕಾರಿ ನೇಮಿಸ್ರಿ. ಇಲ್ಲಿ ನಡೆಯುವಂಥ ಬೀದರ್ ಡಿಸ್ಟಿಕಲ್ಲಿ ಎಂದೇ ಇಲ್ಲರಿ, ನಮ್ಮ ಗೋಡಂಪಳ್ಳಿ ಒಂದೇ ಗ್ರಾಮ ಅಲ್ಲ, ಬೀದರ್ ಡಿಸ್ಟಿಕಲ್ಲಿ ಇಂಥ ಭಾಳ ಕೆಲಸ ಆಗ್ತಾ ಇದೆ. ದಯವಿಟ್ಟು ಇದನ್ನು ನೀವು ಕರೆಕ್ಟಾಗಿ ಮಾಡೋದಾದ್ರೆ ಉತ್ತಮ. ಇದು ನಮ್ಮ ಅನಿಸಿಕೆ ಆಗಿದೆ. ಇಲ್ಲಾದರೆ ನಾವು ಇನ್ನು ಮುಂದೆ ಮೈನಾರಿಟಿ ಆಫೀಸ್ ಮುಂದೆ ಬೇಕಾದರೆ ನಾವು ಒಂದು ಪ್ರತಿಭಟನೆ ಮಾಡೋಕ್ಕೆ ನಾವು ಸಿದ್ಧತೆ ಇದ್ದೇವೆ. ನನ್ನ ಹೆಸರು ಪಾಸ್ಟರ್ ಸಂಜೀವ್ ಕುಮಾರ್ ಎಂಬುದಾಗಿ, ಗೋಡಂಪಳ್ಳಿ ಗ್ರಾಮ. ಸಂಜೀವ್ ಕುಮಾರ್ ಎಂಬುದಾಗಿ ನಾನು ಗೋಡಂಪಳ್ಳಿ ನಿವಾಸಿಯಾಗಿರುತ್ತೇನೆ. ನಮ್ಮೆಲ್ಲರಿಗೂ ಗೊತ್ತಿದ್ರ ಪ್ರಕಾರ ನಾನು ಮೀಡಿಯಾ ಮೂಲಕ, ಈ ಮಾಧ್ಯಮದ ಮೂಲಕ ಒಂದು ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಗೋಡಂಪಳ್ಳಿ ಗ್ರಾಮದಲ್ಲಿ ಒಂದು ಜೂನ್ ತಿಂಗಳಿಗೆ ಒಂದು ಶಂಶಾನ್ ಅಂದರೆ ಸಮಾಧಿಗೆ ಒಂದು ಕಾಂಪೌಂಡ್ ವಾಲ್ ನಿರ್ಮಾಣಕ್ಕೆ ಒಂದು ಮೈನಾರಿಟಿಯಿಂದ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಸ್ಯಾಂಕ್ಷನ್ ಆದಮೇಲೆ ಅದಕ್ಕೆ ಇಲ್ಲಿ ತನಕ ಕಾಂಪೌಂಡ್ ಸಂಪೂರ್ಣವಾಗಿ ಕಟ್ಟಲ್ಪಟ್ಟಿಲ್ಲ, ಮೊದಲನೇದಾಗಿ. ಎರಡನೇದಾಗಿ, ಇದು ಯಾಕೆ ಇಲ್ಲಿಗೆ ನಿಂತಿದೆ ಅಂತೇಳಿ ಇನ್ನೂ ಯಾವ ಅಧಿಕಾರಿಯೂ ಕೂಡ ಅದು ವಿಸಿಟ್ ಕೊಟ್ಟಿಲ್ಲ. ಎರಡನೇದಾಗಿ, ಮೂರನೇದೇನೆಂದರೆ, ಆ ಕಾಂಪೌಂಡ್ ಸಂಪೂರ್ಣವಾಗಿ ಕಳಪೆ ಮಟ್ಟದ ಕೂಡಿರುತ್ತದೆ. ಅದಕ್ಕೆ ಬೇಸ್ಮೆಂಟ್ ಇಲ್ಲ, ಮೇಲೆ ಸ್ವಲ್ಪ 2 ಇಂಚ್ ಕೆದರಿ ಅದಕ್ಕೆ ಕಟ್ತಾ ಇದ್ದಾರೆ. ಈ ಅಧಿಕಾರಿಗೆ ನಾನು ಒಂದು ಮಾತು ಕೇಳೋಕೆ ಇಷ್ಟಪಡ್ತೀನಿ, ಈ ಭ್ರಷ್ಟಾಚಾರ ಅಧಿಕಾರಿ, ಒಂದು ಭ್ರಷ್ಟ ಕರ್ಮಂಡಕ್ಕೆ ಪಾಪ ತುಂಬಿರುವಂಥ ಬಲರಾಮ್ ಆತ
ಈ ಅಧಿಕಾರಿಯಾಗಿ ಬಜೆಟ್ ಸ್ಯಾಂಕ್ಷನ್ ಮಾಡುವಾಗ ಕಾಮಗಾರಿ ನಡೆಯುವಾಗ ಆ ಸ್ಥಳಕ್ಕೆ ಬಂದು ನೋಡಿ ಎರಡನೇ ಬಜೆಟ್ ಸ್ಯಾಂಕ್ಷನ್ ಮಾಡಬೇಕು, ಅದು ರೂಲ್ ಇದೆ. ಅದು ಮಾಡಿಲ್ಲ, ಅದು ಗಾಳಿಗೆ ತೂರಿದಾನೆ ಆತ. ಆಫೀಸಲ್ಲಿ ಕೂತ್ಕೊಂಡು ಕಮಿಷನ್ ತಿಂದು ಈ ರೀತಿಯಾಗಿ ಆತನ ಕೆಲಸ ಮಾಡ್ತಾ ಇದ್ದಾನೆ. ಇದಕ್ಕೆ ನಾವು ಗೋಡಂಪಳ್ಳಿ ಗ್ರಾಮಸ್ಥರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅನೇಕ ನಮ್ಮ ಅಣ್ಣ ತಮ್ಮದ ನಮಗೆ ಸಪೋರ್ಟಿಗಿದ್ದಾರೆ. ಯಾಕಂದರೆ ತಪ್ಪು ಮಾಡಿದ ಯಾರೇ ಇರಲಿ ನಾವು ಅವರನ್ನು ಖಂಡಿಸಲೇಬೇಕು. ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೇನೆ, ಬಳಿರಾಮ್ ಅವ್ರ ವಿಷಯದಲ್ಲಿ ಅಧಿಕಾರಿಯಾದ ನೀನು ಎಲ್ಲಿ ಕೂತಿಯಪ್ಪ? ನೀನು ಮನೆಯಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಬಿಲ್ಗಳ ಶಾಂಕ್ಷನ್ ಯಾಕೆ ಮಾಡ್ತಾ ಇದೀಯ? ಯಾಕೆ ನಿನಗೆ ಗಾಡಿ ಕೊಟ್ಟು ಸರ್ಕಲ್ ನಿನಗೆ ವೆಹಿಕಲ್ ಕೊಡಲಿಲ್ಲವ? ಆ ಸ್ಥಳಕ್ಕೆ ವಿಸಿಟ್ ಮಾಡೋಕ್ಕಾಗಲ್ಲ ನಿನಗೇನು ಬೇಕು? ದುಡ್ಡು ಬೇಕು. ಇದಕ್ಕೆ ಪಕ್ಕ ಪ್ರೀ ಪ್ಲಾನ್ ಭ್ರಷ್ಟಾಚಾರ ಅಧಿಕಾರಿ ಅಂದರೆ ಬಳಿರಾಮ್ ಕಿಂಗ್ ಪಿನ್ ಆತ. ಈ ಕಿಂಗ್ ಪಿನ್ನನ್ನು ಇಮ್ಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು, ವಜಾ ಮಾಡಬೇಕು. ನಾನು ಈಗ ಹೇಳ್ತೇನೆ, ಇವರು ವಿರುದ್ಧವಾಗಿ ಕಂಪ್ಲೇಂಟ್ ಕೂಡ ಕೊಡ್ತೇವೆ. ಡಿ ಸಿ ಸಾಹೇಬ್ರ ಮುಂದೆ ಹೋಗಿ ಡಿ ಸಿ ಸಾಹೇಬ್ರು ಕೂಡ ಕಂಪ್ಲೇಂಟ್ ಕೊಡ್ತೇವೆ. 15 ದಿನ ಒಳಗಾಗಿ ಈ ಕಾಮಗಾರಿ ಸಂಪೂರ್ಣಗೊಳ್ಳಬೇಕು. ಮತ್ತು ಇಲ್ಲದ್ರೆ 15 ಒಳಗಾಗಿ ಅವರನ್ನು ವಜಾ ಮಾಡಬೇಕು. ಎರಡರಲ್ಲಿ ಯಾವುದಾದ್ರು ಒಂದು ಕೆಲಸ ಸಂಪೂರ್ಣ ಜರುಗಲೇಬೇಕು. 3 ಪ್ರಿಯರ ಇಲ್ಲ ನಾವು ಹೇಳ್ತೇವೆ. ಈಗ ನೀವು ಏನು ಟೆಂಡರ್ ಕೊಟ್ಟಿದ್ದೀರೋ ಆ ಟೆಂಡರ್ ಹಣ ಸಂಪೂರ್ಣವಾಗಿ ₹1 ಬಿಡೋದು ರಿಕವರಿ ಮಾಡಲೇಬೇಕು. ಅದು ಕ್ಯಾನ್ಸಲ್ ಮಾಡಲೇಬೇಕು. ನೀವು ಯಾಕೆ ಕ್ಯಾನ್ಸಲ್ ಮಾಡಬೇಕು? ಕಳಪಕಾರಿ ಕುಂತಿರುವಾಗ ಅದನ್ನು ನೀವು ಕ್ಯಾನ್ಸಲ್ ಮಾಡಲೇಬೇಕಂತ ಕೇಳ್ಕೊಳ್ತೇವೆ. ಭಾಳ ಕಠೋರವಾಗಿ ಹೇಳ್ತೇವೆ. ನೀವು 15 ದಿನ ಒಂದು ಟೈಮ್ ಕೊಡ್ತೇವೆ. ಡಿ ಸಿಗೂ ಮತ್ತು FR ಮಾಡ್ತೇವೆ. ಡಿ ಸಿ ಅವ್ರ ಮುಂದೆ ಹೋಗ್ತೇವೆ, ಪ್ರತಿಭಟನೆ ಮಾಡ್ತೇವೆ. ಇದಕ್ಕೆ ನಮಗೆ ಸಂಬಂಧಪಟ್ಟ ಸಂಘಟನೆಗಳು ನಮಗೆ ಸಪೋರ್ಟಿಗೆ ಆಗಿದ್ದಾರೆ. 15 ದಿವಸ ಒಳಗಾಗಿ ಕೆಲಸ ಕಾಮ ಸಂಪೂರ್ಣ ಮುಗಿಬೇಕು. ಇದು ನಿಮ್ಗೆ ಕೊನೆಯದಾಗಿ ಎಚ್ಚರಿಕೆ ಕೊಡ್ತಾ ನನ್ನ 2 ಮಾತು ಮುಗಿಸ್ತೇನೆ. ಮೀಡಿಯಾದವ್ರಿಗೆ ವಂದನೆಗಳು. ನನ್ನ ಹೆಸರು ರಾಜು, ಊರು ಗೋಡಂಪಳ್ಳಿ. ಮತ್ತೇನೆಂದರೆ ಇಲ್ಲಿ ನಮ್ಮಲ್ಲಿ ಟೋಟಲಿದಾಗಿ ಮಶಾಣ ಭೂಮಿಯಲ್ಲಿ ಮಶಾಣ ಕಟ್ಟುವಂಥ ಬಜೆಟ್ ಶಾಂಕ್ಷನ್ ಆಗಿದೆ. ಅದಕ್ಕೇನಂದ್ರೆ ಕೆಲಸ ಅನಗಾರಿಕೆಯಾಗಿ ಕೆಲಸ ಪೂರಾ ಕಂಪ್ಲೀಟ್ ಆಗಿಲ್ಲ. ಯಾಕೆ ಎದ್ರ ಸಲುವಾಗಿ ಅದು ನಮಗೆ ಟೋಟಲಿ ಏನಾದ್ರೆ ನಮ್ಗೆ ಇನ್ಫಾರ್ಮೇಷನ್ ಬೇಕಂತ ಕಳಿಸಿ ನಾವು ನಿಮ್ಮ ಮೀಡಿಯಾ ಮುಂದೆ ನಾವು ನಿಮಗೆ ಧನ್ಯವಾದವನ್ನು ಕೇಳ್ಕೊಳ್ತೀನಿ ಅಣ್ಣ. ಯಾಕಂದರೆ ಅದು ಕೆಲಸ ಚಾಲು ಆಗಿ 3-4 ತಿಂಗಳು ದಿವಸ ಆಯಿತು. ಅದಕ್ಕಿಂತ ಯಾರು ಅಧಿಕಾರಿಗಳು ಬಂದು ಯಾಕೆ ಎದ್ರ ಸಲುವಾಗಿ ಯಾರೂ ತನಿಖೆ ಮಾಡಿಲ್ಲ ಅಣ್ಣ. ಮತ್ತು ಯಾಕಂದರೆ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ನಮ್ಮ ಕ್ರಿಶ್ಚಿಯನ್ಸು ನಮ್ಮ ಜನಗಳ ಕಡೆಯಿಂದ ನಾವು ಏನಂದರೆ ಎಲ್ಲರ ಕಡೆ ನಾವು ಬೇಡ್ಕೊಂಬೋದು ಏನಂದರೆ ನಾವು ಆ ಮಶಾಣ ಭೂಮಿಯಲ್ಲಿ ನಮಗೆಲ್ಲ ರೀತಿಯಿಂದ ಎಲ್ಲ ಒಳ್ಳೆ ಕೆಲಸ ಆಗಬೇಕು. ಯಾಕೆ ಬಂದಾಗಿದೆ, ಎದ್ರ ಕಡೆ ಬಂದಾಗಿದೆ, ಏನು ಬಜೆಟ್ ಬಂದಿಲ್ಲ, ಏನು ಬಜೆಟ್ ಕೊಟ್ಟಿಲ್ಲ, ಅದ್ರ ಸಲುವಾಗಿ ನಮಗೆ ಅದು ಬೇಕಣ್ಣ. ನಿಮ್ಮ ಮೀಡಿಯಾ ಮುಖಾಂತರ ನಾವು ಕೇಳ್ಕೊಳ್ತೀವಿ ಏನಂದ್ರೆ ಯಾಕೆ ಎದ್ರ ಕಡೆ ಕಸಿ ನಮ್ಗೆ ಅದು ಒಂದು ದಾರಿ ತೋರಿಸಿ ಕೊಡ್ಬೇಕಂದು ನಿಮ್ಮ ಮೀಡಿಯಾ ಮುಖಾಂತರ ನಾನು ಕೇಳ್ತೀನಿ ಅಣ್ಣ. ಅದು ಏನಾಗ್ಯದ ಅಂದ್ರೆ ಟೋಟಲಿ ಅಣ್ಣ ಇಲ್ಲಿ ನಂಬಲ್ಲಿ ಗೋಡಂಪಳ್ಳಿಯಾಗ ಇವತ್ತನ ಅಣ್ಣ ಏನು ಭೀ ಕೆಲಸ ನಡೆದದ, ಏನು ಭೀ ಕೆಲಸ ನಡೆದಿಲ್ಲ. ಆಮೇಲೆ ಇದು ನಮ್ಮದು ಮೈನಾರಿಟಿ ಆಫೀಸ್ಲಿಂದ ಆಫೀಸರ್ನೂ ಬಂದಿಲ್ಲ. ಯಾಕೆ ಬಂದಿಲ್ಲ, ಎದ್ರ ಕಡೆಯಿಂದ ಬಂದಿಲ್ಲ, ಮತ್ತು ಎದ್ರ ಸಲುವಾಗಿ ಅದು ನೋಡಿಲ್ಲ ಅಂಬೋದು ನಮ್ಗೆ ಅದೊಂದು ಇನ್ಫಾರ್ಮೇಷನ್ ಬೇಕಣ್ಣ. ಮತ್ತು ನಂದು ಒಬ್ಬಕ್ಕಿಂತ ನಂದು ಯಾವತ್ತಿಗಾಗಿ ನಂದೇನಿದ್ದಿಲ್ಲ ಅಣ್ಣ.